ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಜುಲೈ 11ರಂದು ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭ. ಚಂದ್ರಶೇಖರ್ ಹಿರೇಮಠ್. ವಿರುಪಾಪುರ ಪಿಎಂ ಶ್ರೀ ಸರ್ಕಾರಿ ಪ್ರೌಢಶಾಲೆಯ ಗೈಡ್ ವಿದ್ಯಾರ್ಥಿನಿ ಯಂಕಮ್ಮಗೆ ರಾಜ್ಯ ಪುರಸ್ಕಾರ ಪ್ರಶಸ್ತಿ. ಜುಲೈ 14ಕ್ಕೆ ಕೆ ಶಿವನಗೌಡ ನಾಯಕ್ ಜನ್ಮದಿನದ ಪ್ರಯುಕ್ತ ಕವಿತಾಳದಲ್ಲಿ ಸಂಕಲ್ಪ ಸಮಾಗಮ. ನಿರುಪಾದಿ ಸುಕಲ್ಪೇಟೆ. ಸರ್ಕಾರಿ ಪ್ರಥಮ ದರ್ಜೆ ಪದವಿ ಮಹಾವಿದ್ಯಾಲಯದಲ್ಲಿ ಆರೋಗ್ಯ ಮತ್ತು ಕ್ಷೇಮ ದಿನಾಚರಣೆ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ಜುಲೈ 11ರಂದು ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆಯುವ ಬೃಹತ್ ಮಟ್ಟದ ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಹಮ್ಮಿಕೊಳ್ಳಲಾಗಿದೆ. ರಾಯಚೂರು ಜಿಲ್ಲೆಯಿಂದ 1,500ಕ್ಕಿಂತಲೂ ಹೆಚ್ಚಿನ ಸರ್ಕಾರಿ ನೌಕರರು ಭಾಗಿಯಾಗಲಿದ್ದಾರೆ ಎಂದು ತಾಲೂಕಾಧ್ಯಕ್ಷರು ಹಾಗೂ ವಿಭಾಗೀಯ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಹಿರೇಮಠ್ ಹೇಳಿದರು. ಕ್ರಿಯಾಶೀಲ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರಿ ಅವರ ನೇತೃತ್ವದಲ್ಲಿ ನಡೆಯುವ ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭದಲ್ಲಿ ಭಾಗಿಯಾಗುವ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಗೌರವ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಬೃಹತ್ ಮಟ್ಟದ ಈ ಕಾರ್ಯಕ್ರಮದಲ್ಲಿ ರಾಜ್ಯದ 6 ಲಕ್ಷಕ್ಕೂ ಹೆಚ್ಚಿರುವ ಸರ್ಕಾರಿ ನೌಕರರ ಪರವಾಗಿ ಕರ್ನಾಟಕ ರಾಜ್ಯದ ಸರ್ಕಾರಿ ಕ್ರಿಯಾಶೀಲ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರಿ ಅವರ ನೇತೃತ್ವದಲ್ಲಿ ನಡೆಯುವ ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭದಲ್ಲಿ ಭಾಗಿಯಾಗುವ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಗೌರವ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬೃಹತ್ ಮಟ್ಟದ ಕಾರ್ಯಕ್ರಮದಲ್ಲಿ ರಾಜ್ಯದ 6 ಲಕ್ಷಕ್ಕೂ ಹೆಚ್ಚಿರುವ ಸರ್ಕಾರಿ ನೌಕರರ ಪರವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ OPS ಮತ್ತು ಕೇಂದ್ರ ಮಾದರಿ ವೇತನ ಜಾರಿಗಾಗಿ ಹಕ್ಕೊತ್ತಾಯದ ಬೇಡಿಕೆ ಸಲ್ಲಿಸಲಿದ್ದೇವೆ. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳು ಹಾಗೂ ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಆಶೀರ್ವಚನ ನೀಡಲಿದ್ದಾರೆ. ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭವನ್ನು ಯಶಸ್ವಿಗೊಳಿಸಲು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸರ್ಕಾರಿ ನೌಕರರು, ಶಿಕ್ಷಕರು ಬೃಹತ್ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಮದುವೆಯಾಗಿ ಇಷ್ಟು ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತ ಯೋಚನೆ ಇದ್ದೇ ಇರುತ್ತೆ. ಆಡ್ಕೊಳ್ಳೋರು ಎಷ್ಟು ಜನನೋ, ಹೇಳೋರು ಎಷ್ಟು ಜನನೋ, ಒಂದೇ ಒಂದು ಹುಲ್ಕಡ್ಡಿನೂ ಬೆಳೆದಿಲ್ವಲ್ಲ ಅಂತ ಹಂಗ್ಸೋರು ಎಷ್ಟು ಜನನೋ. ಅದರಲ್ಲೂ ಪ್ರತಿಯೊಬ್ಬರು ಕೇಳೋರೆ ಎಷ್ಟು ಜನ ಮಕ್ಕಳು, ಎಷ್ಟು ವರ್ಷ ಮಕ್ಕಳಿಗೆ, ಮಕ್ಕಳು ಏನು ಮಾಡ್ಕೊಂಡಿದ್ದಾರೆ. ಅವಾಗಾಗೋ ನೋವಿದೆಯಲ್ಲ, ಅನುಭವಿಸಿದವ್ರಿಗೆ ಗೊತ್ತು. ಬಟ್ ಇನ್ಮೇಲೆ ಆ ಯೋಚನೆ ಮಾಡಲೇಬೇಡಿ. ನಿಮ್ಗೂ ಮಕ್ಕಳಾಗೋ ಭಾಗ್ಯ ಇದ್ದೇ ಇದೆ. ಸಿಂಧನೂರಿನಲ್ಲಿರೋ ಸಂತಾನ ಬಂಜೇತನ IVF ಹಾಸ್ಪಿಟಲ್ ನಿಮ್ಗಿರೋ ಪ್ರತಿ ಚಿಂತೆಗೆ ಪರಿಹಾರ ಕೊಟ್ಟು ನಿಮ್ ಕನ್ಸನ್ನ ನನ್ಸಾಗಿಸ್ತಾರೆ. ಈ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿರೋ ಅದೆಷ್ಟೋ ದಂಪತಿಗಳಿಗೆ ಮಕ್ಕಳಾಗಿದೆ. ಇಲ್ಲಿರೋ ಎಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿ ಟ್ರೀಟ್ಮೆಂಟ್, ಎಕ್ಸ್ಪೀರಿಯನ್ಸ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ನಿಮ್ ಬಂಜೇತನದ ಕಾರಣಕ್ಕೆ ಚಿಕಿತ್ಸೆ ಮತ್ತು ಪರಿಹಾರ ಕೊಡ್ತಾರೆ. ಅಂಡ್ ನಿಮ್ ಯಾವ ಮಾಹಿತಿಯು ಯಾರಿಗೂ ಗೊತ್ತಾಗದಂತೆ ಗೌಪ್ಯತೆಯನ್ನ ಕಾಪಾಡುವ ಸುಸಜ್ಜಿತ ಚಿಕಿತ್ಸಾ ಕೇಂದ್ರ ಅಂದ್ರೆ ಇದು. What is the guarantee, madam? ಏನ್ ಗ್ಯಾರಂಟಿ ಕೊಡ್ತೀರಾ ಅಂತ. Success rate of an IVF depends on various factors, but one such factor, very crucial factor, is choosing the right IVF center. ಸಾಕಷ್ಟು ತಾಯಂದಿರು ನಮ್ಮಲ್ಲಿ IVF ಆಗಲಿ, IUIs ಆಗಲಿ, ಟೈಮ್ ಇಂಟರ್ಕೋರ್ಸ್ ಆಗಲಿ, ಬೇರೆ ಬೇರೆ ಟ್ರೀಟ್ಮೆಂಟ್ ಪಡೆದುಕೊಂಡು ಇವಾಗಲೇ ಸಕ್ಸಸ್ಫುಲ್ ಪ್ರೆಗ್ನೆನ್ಸೀಸ್ ಹೊಂದಿದ್ದಾರೆ. ಅಫೋರ್ಡಬಲ್ ಫೀಸ್ ನಲ್ಲಿ IVF ಫೆಸಿಲಿಟೀಸ್ ಟ್ರೀಟ್ಮೆಂಟ್ ನಿಮಗೆ ಸಿಗುತ್ತೆ. ಒಂದ್ಸಾರಿ ಯೋಚನೆ ಮಾಡಿ, ನೀವು ನಿಮ್ ಫ್ಯಾಮಿಲಿ ಎಷ್ಟು ದಿನ ಅಂತ ಈ ಸಣ್ಣ ವಿಷಯಕ್ಕೆ ಕೊರಗ್ತೀರಾ. ಸ್ವಲ್ಪ ದಿನ ಕಳೆದ್ರೆ ಸಣ್ಣ ಪಾಪು ನಿಮ್ ಕೈಲಿರುತ್ತೆ. ಈ ಹಾಸ್ಪಿಟಲ್ ಲೊಕೇಟ್ ಆಗಿರೋದು ಸಿಂಧನೂರಿನ ಸಹನಾ ಆಸ್ಪತ್ರೆ ಹಿಂದೆ ಇರೋದೇ ಸಂತಾನ ಬಂಜೇತನ IVF ಹಾಸ್ಪಿಟಲ್ ಸಿಂಧನೂರು. ಡಿಸ್ಪ್ಲೇ ಮೇಲೆ ನಂಬರ್ ಇದೆ, ಕಾಲ್ ಮಾಡಿ. ನನ್ನ ವಿಡಿಯೋ ನೋಡ್ಕೊಂಡು ಬಂದೆ ಅಂತ ಹೇಳಿ ಫೀಸ್ ನಲ್ಲಿ ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ. ಅದನ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೊಂದು ಸಣ್ಣ ಪುಟಾಣಿ ಪಾಪು ಬರೋವರೆಗೂ ನನ್ನನ್ನಂತೂ ಫಾಲೋ ಮಾಡಲೇಬೇಡಿ. ದೇವ್ರ ನಿಮ್ಮ ಆಸೆನ ಆದಷ್ಟು ಬೇಗ ಈಡೇರಿಸಲಿ. ನಮಸ್ಕಾರ. ಭಾರತ ಸ್ಕೌಟ್ ಗೈಡ್ ಕರ್ನಾಟಕ ಜಿಲ್ಲಾ ಸಂಸ್ಥೆ ರಾಯಚೂರು ಸ್ಥಳೀಯ ಸಂಸ್ಥೆಯ ಸಿಂಧನೂರು ತಾಲೂಕಿನ ವಿರುಪಾಪುರ ಗ್ರಾಮದ ಪಿಎಂ ಶ್ರೀ ಸರ್ಕಾರಿ ಪ್ರೌಢಶಾಲೆಯ ಗೈಡ್ ವಿದ್ಯಾರ್ಥಿನಿ ಯಂಕಮ್ಮ ತಂದೆ ವೀರಪ್ಪ ಇವರು ಜುಲೈ 10ರಂದು ಬೆಂಗಳೂರಿನ ರಾಜಭವನದ ಗಾಜಿನ ಮನೆಯಲ್ಲಿ ನಡೆಯಲಿರುವ ರಾಜ್ಯಪಾಲರಿಂದ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ ಎಂದು ಸಿಂಧನೂರು ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿ ಬೀರಪ್ಪ ಸಂಭೋಜಿ ಹೇಳಿದರು. ಈ ಸಮಾರಂಭದಲ್ಲಿ ಉಪ್ಪರವಾಡಿ ಶಾಲೆಯ ಕಬ್ ವಿದ್ಯಾರ್ಥಿ ಪ್ರಥಮ, ಸ್ಕೌಟ್ ವಿದ್ಯಾರ್ಥಿಗಳಾದ ವಿದ್ಯಾ ಪಬ್ಲಿಕ್ ಶಾಲೆಯ ಶಿವಕುಮಾರ್, ಶ್ರೀ ಕೃಷ್ಣದೇವರಾಯ ಶಾಲೆಯ ವೀರನ್ಗೌಡ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸುಗಂಧ ಭಾಗವಹಿಸಲು ಆಯ್ಕೆಯಾಗಿದ್ದಾರೆ. ತಾಲೂಕಿನ ವಿದ್ಯಾರ್ಥಿಗಳ ಸಾಧನೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಾಗಪ್ಪ,
ಜಿಲ್ಲಾ ಸಂಸ್ಥೆಯ ಉಪಾಧ್ಯಕ್ಷ ನಾಗೋಜಿ ಮರಾಠ್, ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ಎಸ್ ಶರಣೇಗೌಡ, ವಿರುಪಾಪುರ ಶಾಲೆಯ ಮುಖ್ಯ ಶಿಕ್ಷಕಿ ರಮಾದೇವಿ ಸಂಭೋಜಿ, ಗೈಡ್ ಕ್ಯಾಪ್ಟನ್ ಶ್ವೇತಾ ಗೋರವರ್, ಸ್ಕೌಟ್ ಮಾಸ್ಟರ್ ಸಿದ್ದಪ್ಪ ಬಸರ್ಕೋಡ್, ಗೈಡ್ ಕ್ಯಾಪ್ಟನ್ ಆರತಿ ಎಡಿಸಿ ರಾಮದಾಸ್ ನಾಯಕ್, ಜಂಟಿ ಕಾರ್ಯದರ್ಶಿ ಶಂಕರ್ ದೇವರು ಹಿರೇಮಠ್ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಅವರ 49ನೇ ಜನ್ಮದಿನದ ಅಂಗವಾಗಿ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ಆರೋಗ್ಯ ನವಲಿ ಜಲಾಶಯ, ತಿಂತಿಣಿ ಬ್ರಿಡ್ಜ್ ಜಲಾಶಯ, ಏಮ್ಸ್ ಆಸ್ಪತ್ರೆಯ ಸಂಕಲ್ಪಕ್ಕಾಗಿ ಜುಲೈ 14ರಂದು ಸಿರವಾರ ತಾಲೂಕಿನ ಕವಿತಾಳದಲ್ಲಿ ಸಂಕಲ್ಪ ಸಮಾಗಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಎಸ್ಎನ್ ಸಾಮಾಜಿಕ ಜನಕಲ್ಯಾಣ ಸಮಿತಿಯ ಮುಖಂಡರಾದ ನಿರುಪಾದಿ ಸುಕಲ್ಪೇಟೆ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ರೈತರ ಬದುಕಿಗಾಗಿ, ನಮ್ಮ ಜಿಲ್ಲೆಯ ಅಭಿವೃದ್ಧಿಗಾಗಿ ನಮ್ಮ 3 ಸಂಕಲ್ಪಗಳಲ್ಲಿ ಮೊದಲನೆಯದ್ದು ನವಲಿ ಡ್ಯಾಂ ನಿರ್ಮಾಣ, ಟಿಬಿ ಡ್ಯಾಂನ ಹೂಳು ತೆಗೆಯುವುದು, 2ನೇಯದ್ದು ತಿಂತಿಣಿ ಬ್ರಿಡ್ಜ್ ಜಲಾಶಯ ನಿರ್ಮಾಣ, 3ನೇಯದ್ದು ಸಂಕಲ್ಪ ಏಮ್ಸ್ ಆಸ್ಪತ್ರೆ ರಾಯಚೂರಿನಲ್ಲಿ ನಿರ್ಮಾಣ. ಈ ಸಂಕಲ್ಪ ಸಮಾಗಮ ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕ್ರಮವಲ್ಲ. ಇದು ರಾಯಚೂರು, ಕೊಪ್ಪಳ, ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಗಳ ಜನರ ಮೂಲಭೂತ ಹಕ್ಕುಗಳಿಗಾಗಿ ನಡೆಯುತ್ತಿರುವ ಪಕ್ಷಾತೀತವಾಗಿ ಜನಾಂದೋಲನ. ನೀರು, ಆರೋಗ್ಯ, ಅಭಿವೃದ್ಧಿ, ಉದ್ಯೋಗ, ರೈತರ ಬದುಕಿಗೆ ಆಸರೆ, ಯುವಕರಿಗೆ ಭವಿಷ್ಯ ನಿರ್ಮಾಣ ಮಹಾಸಂಕಲ್ಪದ ಉದ್ದೇಶ ಎಂದರು. ಈ ಕಾರ್ಯಕ್ರಮದ ಉದ್ಘಾಟನೆ ಚಿಕ್ಕಮಗಳೂರಿನ ಗೌರಿಗದ್ದೆ ಆಶ್ರಮದ ಪರಮಪೂಜ್ಯ ಅವಧೂತ್ ಶ್ರೀ ವಿನಯ್ ಗುರೂಜಿ ಅಧ್ಯಕ್ಷತೆ, ತುರ್ವಿಹಾಳ್ ಪಟ್ಟಣ ಅಮೋಘ ಸಿದ್ದೇಶ್ವರ ಮಠದ ಮಾದಯ್ಯಸ್ವಾಮಿ ಗುರುವಿನ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಗಂಗಣ್ಣ ಡಿಸ್, ರಾಮಕೃಷ್ಣ ಭಜಂತ್ರಿ, ಬೀರಪ್ಪ ಹೊಸಳ್ಳಿ, ಅಮರೇಶ್ ಸುಕಲ್ಪೇಟೆ, ಮೌನೇಶ್ ಯಲ್ಲಪ್ಪ, ಮಣಿಕಂಠ ಮುದಿಯಪ್ಪ, ರಾಮು ಕೆಎಂಎಸ್ ಸೇರಿದಂತೆ ಅನೇಕರಿದ್ದರು. ದಂತ ಚಿಕಿತ್ಸೆ, ಹಲ್ಲು ಮತ್ತು ಒಸಡುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅತ್ಯಗತ್ಯ ದಂತ ಚಿಕಿತ್ಸೆ ಪ್ರಮುಖ ವಿಧಾನಗಳು ಮತ್ತು ದಂತ ತುಂಬುವಿಕೆನಲ್ ಚಿಕಿತ್ಸೆ, ಹಲ್ಲಿನ ಕಿರೀಟಗಳು, ದಂತ ಹೊರತೆಗೆಯುವಿಕೆ, ಹಲ್ಲುಗಳ ಕಾಳಜಿ ಮತ್ತು ಮುನ್ನೆಚ್ಚರಿಕೆಯ ಕ್ರಮಗಳ ಒಳಭಾಗದ ಶಂಕು ಅಥವಾ ನೋವಿನ ದಂತ ಭರ್ತಿ ಚಿಕಿತ್ಸೆ ವಿವರಗಳನ್ನು ಸಾರ್ವಜನಿಕ ಆಸ್ಪತ್ರೆಯ ದಂತ ವೈದ್ಯರಾದ ಡಾಕ್ಟರ್ ನಾಗವೇಣಿ ಹೇಳಿದರು. ತಾಲೂಕು ಸಾರ್ವಜನಿಕ ಆಸ್ಪತ್ರೆ, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಪದವಿ ಮಹಾವಿದ್ಯಾಲಯ ಸಿಂಧನೂರು ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಓರಲ್ ಹೆಲ್ತ್ ಹಾಗೂ ದಂತ ಆರೋಗ್ಯ, ರಾಷ್ಟ್ರೀಯ ಕಿಶೋರ್ ಸ್ವಾಸ್ಥ್ಯ, ಹದಿಹರಿಯದವರ ಆರೋಗ್ಯ ಮತ್ತು ಕ್ಷೇಮ ದಿನಾಚರಣೆ ಕಾರ್ಯಕ್ರಮ ಮತ್ತು ಉಚಿತ ದಂತ ತಪಾಸಣೆ ಶಿಬಿರ ಹಾಗೂ ಆರೋಗ್ಯ ಶಿಕ್ಷಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾತನಾಡಿದರು. ಹಲ್ಲಿನ ಅಂದವನ್ನು ಹೆಚ್ಚಿಸಲು ಕಾಸ್ಮೆಟಿಕ್ ದಂತ ಚಿಕಿತ್ಸೆ ಆಧುನಿಕ ವಿಧಾನಗಳು, ಹಲ್ಲುಗಳು ಕೊಳೆಯುವುದನ್ನು ತಡೆಯಲು ಮತ್ತು ಒಸಡು ರೋಗಗಳ ನಿಯಂತ್ರಿಸಲು ಮಿತವಾಗಿ ಚಿಕಿತ್ಸೆ ಪಡೆಯಬೇಕು. ಅಲ್ಲಿನ ಸೋಂಕುಗಳ ಭಾಗದ ನರಗಳಿಗೆ ತಲುಪಿದಾಗ ಹಲ್ಲನ್ನು ಕಿತ್ತು ಹಾಕುವ ಬದಲು ಸಂಕಲ ವಿವರಿಸಿ ಹಲ್ಲನ್ನು ಉಳಿಸಿಕೊಳ್ಳಲು ಮಾಡುವ ಚಿಕಿತ್ಸೆ ಎಂದು ತಿಳಿಸಿದರು. ತಾಲೂಕು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಹಿರೇಮಠ್ ಮಾತನಾಡಿ, ವಿದ್ಯಾರ್ಥಿನಿಯರಿಗೆ ಮಾಸಿಕ ಋತುವು ಮಹಿಳೆಯರ ಒಂದು ಸ್ವಾಭಾವಿಕ ಪ್ರಕ್ರಿಯೆ. ಇದು ಜೀವದ ಉಸಿರಾಟದಷ್ಟೇ ಸಹಜ. ಮುಜುಗರ ಬೇಡ, ಶಿಕ್ಷಣ ಬೇಕು. ಋತುಚಕ್ರದ ಮೂಢನಂಬಿಕೆ ವಿದ್ಯಾರ್ಥಿಗಳು ತಾರ್ಕಿಕವಾಗಿ ಚಿಂತಿಸಿ ಪರಿಹಾರ ಪಡೆಯಬೇಕು. ಆರೋಗ್ಯ ಶಿಕ್ಷಣದಿಂದ ಎಲ್ಲ ಸಮಸ್ಯೆಗಳ ನಿವಾರಣೆಗಳು ಸಾಧ್ಯ. ಬಾಲ್ಯ ವಿವಾಹ ಪರಿಣಾಮಗಳ ಬಗ್ಗೆ, ಮಹಿಳೆಯರ ಸಂತಾನೋತ್ಪತ್ತಿ ಆರೋಗ್ಯದ ಬಗ್ಗೆ ಜಾಗೃತಿ ಶಿಕ್ಷಣ ನೀಡಿ ಜನಸಂಖ್ಯೆ ದಿನಾಚರಣೆ ನಿಮಿತ್ತ ಜನಸಂಖ್ಯೆ ನಿಯಂತ್ರಣ ವಿಷಯದ ಬಗ್ಗೆ ಹಾಗೂ ನಿಯಂತ್ರಣಗಳ ಮಾರ್ಗಗಳ ಬಗ್ಗೆ ಮಾಹಿತಿ ನೀಡಿದರು. ನಂತರ RKSK ಆಪ್ತ ಸಮಾಲೋಚಕ ರಾಮಾಂಜನಕುಮಾರ್ ಮಾತನಾಡಿ, ಹದಿಹರಿಯ ಮಕ್ಕಳಿಗಾಗಿ ಇರುವ ಸ್ನೇಹ ಕ್ಲಿನಿಕ್ ಮತ್ತು ಅದರ ಸೇವಾ ಸೌಲಭ್ಯಗಳ ಕುರಿತು ವಿದ್ಯಾರ್ಥಿಗಳ ಆರೋಗ್ಯ ಸಮಸ್ಯೆಗಳ ಋತುಚಕ್ರ ಗೊಂದಲಗಳಿಗೆ ಆಪ್ತ ಸಮಾಲೋಚನೆ ಮಾಡಿ, ಇದೇ ವೇಳೆ ಪ್ರೇರಣಾ ಮೆನ್ಸ್ಟ್ರುಯಲ್ ಕಪ್ ವಿತರಿಸಿ ಪೌಷ್ಟಿಕ ಆಹಾರ ಸೇವನೆ, ವೈಯಕ್ತಿಕ ಶುಚಿತ್ವ ಮತ್ತು ಮಾನಸಿಕ ಆರೋಗ್ಯ ಸದೃಢತೆ ವಹಿಸಬೇಕೆಂದು ತಿಳಿಸಿದರು. ಉಪನ್ಯಾಸಕ ಡಾಕ್ಟರ್ ವೈಜನಾಥ್ ಸಾಗರಮಠ್ ಹಾಗೂ ಪ್ರೊಫೆಸರ್ ದೇವೇಂದ್ರಪ್ಪ ಜಾಜಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಕಾಲೇಜಿನ ಪ್ರಾಚಾರ್ಯರು, ದಂತ ವೈದ್ಯರು ಡಾಕ್ಟರ್ ಪುಷ್ಪಾ, ದಿವ್ಯಾ, ರೇಣುಕಾ, ಇರ್ಸಾತ್ ಬೇಗಂ, ಕೀರ್ತನ್, ಸಂಧ್ಯಾ, ಲಕ್ಷ್ಮೀದೇವಿ ಸೇರಿದಂತೆ ಉಪನ್ಯಾಸಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಹೊರಗಡೆ ಎಲ್ಲಾ ಕಡೆ ಬ್ರಷ್ ಮಾಡಿದ್ಮೇಲೆ ಒಳಗ ಅಂಗಳದ ಹತ್ರನೂ ಬ್ರಷ್ ಮಾಡಬೇಕು. ಇಲ್ಲಿ ನಾವೇನ್ ಮಾಡ್ತೀವಿ, ಹಾಕಿ ಒಂದೇ ಕಡೆ ಬ್ರಷ್ ತಿಕ್ತಾ ಉಜ್ತಾ ಎಲ್ಲ ಇಡೀ ಮನೆಯೆಲ್ಲ ಅಡ್ಡಾಡ್ತಿರ್ತೀವಿ. ಇಲ್ಲೆಲ್ಲ ಸೌದ್ ಹೋಗಿರುತ್ತೆ, ಈ ಕಡೆ ಬ್ರಷೇ ಬಂದಿರಲ್ಲ. ಗಮನ ಕೊಟ್ಟು ಟೈಮ್ ಕೊಟ್ಟು 5 ನಿಮಿಷ ನಿಂತು ಮಾಡಿದ್ರಂತೂ ಬಹಳ ಒಳ್ಳೇದು. ಅಡ್ಡಾಡ್ಕೊಂತ ಮಾಡೋದ್ರಿಂದ ಏನಾಗುತ್ತೆ, ಕ್ಲೀನಿಂಗ್ ಆಗಲ್ಲ ಒಂದ್ ಕಡೆ, ಇನ್ನೊಂದ್ ಕಡೆ ಅಲ್ಲಿ ಇಂಜುರಿ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ನೊಂದು ಏನೋ ಕೆಲಸ ಮಾಡಕ್ ಹೋಗಿ ಇದನ್ನ ಬಡಿಸ್ಕೊಂಡು ಅಂಗಳಿಗೆ ಎಲ್ಲ ಗಾಯ ಮಾಡ್ಕೊಂಡು ಬಂದವ್ರು ನೋಡಿದವ್ರನ್ನ ಬಹಳ ಜನ ಇದೀವಿ. ಹೆಣ್ಣು ಹುಡುಗರು ನೀವು ಸೂಕ್ಷ್ಮ ಇದೀರಿ, ನೀವೇನು ಹಂಗೆ ಮಾಡಂಗಿಲ್ಲ ಅನ್ಕೊಂತೀನಿ. ಬಟ್ ಗಂಡು ಹುಡುಗರು ಬಾಯಲ್ಲಿ ಇಟ್ಕೊಂಡು ಊರೆಲ್ಲ ಅಡ್ಡಾಡ್ಕೊಂಡು ಬರ್ತಾರೆ. ಸೊ ಒಂದ್ ಕಡೆಯಿಂದ ಬ್ರಷ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಹೊರಗಿನ ಸೈಡ್ ಎಲ್ಲ ಮುಗಿದ ಮೇಲೆ ಅಂಗಳದ ಹತ್ರ ಗಮನ ಕೊಟ್ಟು ಬ್ರಷ್ ಮಾಡಬೇಕು. ಇಂಪಾರ್ಟೆಂಟ್ ಜಾಗ ಎಲ್ಲಿ, ಇಲ್ಲಿ ಲಾಸ್ಟ್ ಹಲ್ಲಿ ಏನಿದಾವಲ್ಲ ದೌಡಿ ಹಲ್ಲು,
ದೌಡಿ ಹಲ್ಲ ಹತ್ರ ಒಂದು ಗ್ರಂಥಿದು ಓಪನಿಂಗ್ ಇರುತ್ತೆ, ಅಲ್ಲಿ ಚೆನ್ನಾಗಿ ಬ್ರಷ್ ಮಾಡ್ಬೇಕು. ಇಲ್ಲ ಅಂದ್ರೆ ಅಲ್ಲಿ ಒಂದು ವೈಟ್ ಕಲರ್ ಸುಣ್ಣ ಕುಂದಿರುತ್ತೆ. ಎಷ್ಟು ಜನರಿಗಿದೆ ಅದು ಪ್ರಾಬ್ಲಮ್. ಮನೇಲಿ ತೋರಿಸಿದ್ರೆ ಏನೇನು ಹಿಟ್ಟಲ್ಲದಾವ ಅಂತ ಹೇಳ್ತಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಪ್ರಿಯ ಪಾಲಕರೇ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜು ಸಿಂಧನೂರು ಸಂಸ್ಥೆಗೆ ಇಂದೇ ಭೇಟಿ ನೀಡಿ ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಕಾಲೇಜಿನಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ಅವಧಿ 2 ವರ್ಷ, ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ನರ್ಸಿಂಗ್ GNM ಅವಧಿ 3 ವರ್ಷ, ವಿದ್ಯಾರ್ಹತೆ PUC ಕಲಾ ವಿಜ್ಞಾನ ಮತ್ತು ವಾಣಿಜ್ಯ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಆ್ಯಂಡ್ AT ಅವಧಿ 3 ವರ್ಷ, ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಈ ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಹಾಗೂ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ವೈದ್ಯಕೀಯ ಕಲಿಕಾ ಅನುಭವವನ್ನು ಹೆಚ್ಚಿಸುವ ಉದ್ದೇಶದಿಂದ ಸಿಂಧನೂರು ಪಟ್ಟಣದ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಹಿರಿಯ ನರ್ಸ್ಗಳ ಮಾರ್ಗದರ್ಶನದಲ್ಲಿ ಪ್ರಾಯೋಗಿಕ ಕಲಿಕೆ. ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ. ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ನಡೆಯುವ ಸುಮಾರು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಸಮಾಜದಲ್ಲಿ ಆರೋಗ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ವಿವಿಧ ಆರೋಗ್ಯ ಜಾಗೃತಿ, ಆರೋಗ್ಯ ಜಾಥಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ಶಿಕ್ಷಣ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಪರಿಸರ ಸ್ವಚ್ಛತೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸಸ್, ಆಧುನಿಕ ಲ್ಯಾಬ್ ಸೌಲಭ್ಯಗಳು ಹಾಗೂ ಪ್ರಾಯೋಗಿಕ ತರಬೇತಿ ವ್ಯವಸ್ಥೆ. ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳು ಹಾಗೂ ವಿವಿಧ ಫಾರ್ಮಾ ಕಂಪನಿಗಳ ಸಹಯೋಗದಲ್ಲಿ ಕ್ಯಾಂಪಸ್ ಸಂದರ್ಶನದ ಮೂಲಕ ನೇರ ಉದ್ಯೋಗದ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಮೊಬೈಲ್ ನಂಬರ್ 8197143588, 8904242655, 903673135.